ನಮಸ್ಕಾರ. ಸ್ಪರ್ಶ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ. 8ನೇ ತರಗತಿ ವಿಜ್ಞಾನ ಕಂಪ್ಲೀಟ್ ಕ್ಲಾಸಸ್ ಮಾಡಿಕೊಡ್ತಿರೋವಂಥದ್ದು. ಪಾಠ 2 ನಮ್ಮ ಪರಿಸರ. ಕ್ಲಾಸ್ಗೆ ಹೋಗೋದಕ್ಕಿಂತ ಮುಂಚೆ ಕ್ವಶನ್ಸ್ ನೋಡ್ಕೊಳ್ಳಿ. ಖಾಲಿ ಬಿಟ್ಟಿರೋ ಸ್ಥಳದಲ್ಲಿ ಸೂಕ್ತ ಜೀವಿಯ ಹೆಸರನ್ನು ಭರ್ತಿ ಮಾಡಿ. ಹುಲ್ಲು ಸ್ಪೇಸ್ ಕೊಟ್ಟಿರುವಂಥದ್ದು, ಕಪ್ಪೆ, ಹಾವು, ಹದ್ದು. ಸೊ ಸ್ಪೇಸಲ್ಲಿ ಯಾವುದು ಬರಬೇಕಾಗಿದೆ? ಇದು ಬಂದು ಆಹಾರ ಸರಪಳಿ. ಇವುಗಳಲ್ಲಿ ಒಂದು ವಿಘಟಕ ಜೀವಿ ಯಾವುದು ಅಂದರೆ ಡಿಕಂಪೋಸರ್ ಯಾವುದು? ಭೂಮಿಯ ಮೇಲ್ಮೈ ಭಾಗವನ್ನು ಏನೆಂದು ಕರೆಯುತ್ತಾರೆ? ಪರಿಸರ ಅಧ್ಯಯನದ ಮೂಲ ಘಟಕ ಯಾವುದು? ಒಂದೇ ಪ್ರಭೇದಕ್ಕೆ ಸೇರಿದ ಜೀವಿಗಳ ಗುಂಪನ್ನು ಏನೆನ್ನುತ್ತಾರೆ? ವಿವಿಧ ರೀತಿಯ ಪರಿಸರ ವ್ಯವಸ್ಥೆಗಳು ಕೂಡಿ ಏನಾಗಿರುತ್ತದೆ? ಪರಾವಲಂಬಿ ಆಹಾರ ಸರಪಳಿಯಲ್ಲಿ ಸಂಖ್ಯಾ ಪಿರಮಿಡ್ ಏನಾಗಿರುತ್ತೆ ಅಂತ ಕೊಟ್ಟಿರುವಂಥದ್ದು. ಇದಕ್ಕೆಲ್ಲ ಆನ್ಸರ್ ಈ ಒಂದು ಲೆಸನ್ ಆದ ನಂತರ ನೋಡ್ಕೊಳ್ಳೋಣ. ನಮ್ಮ ಪರಿಸರ ಅಧ್ಯಾಯ 2. ಸೊ ಭೂಮಿ ಕ್ಲಾಸಿಫಿಕೇಶನ್ ಮಾಡಿರುವಂಥದ್ದು ಶಿಲಾಗೋಳ, ಲಿಥೋಸ್ಪಿಯರ್ ಅಂತ ಹೇಳ್ತೀವಿ. ಲಿಥೋಸ್ಪಿಯರ್ನ ಶಿಲಾಗೋಳ ಅಂತ ಹೇಳ್ತೀವಿ. ಜಲಗೋಳ ಹೈಡ್ರೋಸ್ಪಿಯರ್, ವಾಯುಗೋಳ ಅಟ್ಮಾಸ್ಫಿಯರ್. ಓಕೆ, ಸೊ ಈ ಮೂರು ಸೇರ್ಕೊಂಡು ಏನಾಗಿರುತ್ತೆ ಜೀವಿಗೋಳ ಇರುವಂಥದ್ದು. ಇದಾದ ನಂತರ ಈ ಒಂದು ಲೆಸನ್ನಲ್ಲಿ ಯಾವೆಲ್ಲ ಒಂದು ಸಬ್ಜೆಕ್ಟ್ ಮತ್ತು ಟಾಪಿಕ್ಸ್ನೆಲ್ಲ ಓದ್ತೀರ ಅನ್ನೋದನ್ನು ನೋಡ್ಕೊಳ್ಳೋಣ. ಪರಿಸರ ವ್ಯವಸ್ಥೆ, ಅದರಲ್ಲಿ ಆಹಾರ ಸರಪಳಿ, ಆಹಾರ ಜಾಲ, ಜೈವಿಕ ಸಾಂದ್ರಾವೃದ್ಧಿ, ನೆಕ್ಸ್ಟ್ ಬಂದು ಪರಿಸರದ ಪಿರಮಿಡ್ಗಳು. KASಗೆ, ವಿಲೇಜ್ ಅಕೌಂಟೆಂಟ್ಗೆ, FDA SDA ಗ್ರೂಪ್ ಸಿ ಸಿಲೆಬಸ್ನಲ್ಲೇ ಮೆನ್ಷನ್ ಮಾಡಿದ್ದಾರೆ ಎನ್ವಿರಾನ್ಮೆಂಟ್ ಮತ್ತು ಎಕಾಲಜಿ ಅಂತ. ಸೊ ಕ್ಲಾಸಸ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಫಸ್ಟಿಂದ ಲಾಸ್ಟ್ ತನಕ ಕೇಳಿ. ಓಕೆ, ಭೂಮಿಯು ಜೀವವನ್ನು ಪೋಷಿಸುವ ಏಕೈಕ ಗ್ರಹವಾಗಿರುತ್ತೆ. ಸೊ ಭೂಮಿಯಲ್ಲಿ ಮಾತ್ರನೇ ಜೀವ ಇರುವಂಥದ್ದು. ಏನಿಗೆ ಭೂಮಿನಲ್ಲಿ ಮಾತ್ರನೇ ಜೀವ ಇದೆ ಅಂತ ಹೇಳಿದ್ರೆ ಬಿಕಾಸ್ ಆಫ್ ವಾಟರ್. ನೀರು ಇರೋದ್ರಿಂದನೇ ಭೂಮಿನಲ್ಲಿ ಜೀವ ಇರುವಂಥದ್ದು. ಮುಂದೆ ನೋಡ್ಕೊಳ್ಳೋಣ. ಓಕೆ, ಭೂಮಿಯ ಉಗಮ ಸುಮಾರು 4.6 ಬಿಲಿಯನ್ ವರ್ಷಗಳ ಹಿಂದೆ ಆಗಿರಬಹುದು. ತುಂಬ ಸರಿ ಪ್ರಶ್ನೆ ಆಗಿದೆ. ಪೊಲೀಸ್ ಕಾನ್ಸ್ಟೇಬಲಲ್ಲಿ ಪ್ರಶ್ನೆ ಆಗಿದೆ, FDAನಲ್ಲಿ ಪ್ರಶ್ನೆ ಆಗಿದೆ, SDAನಲ್ಲಿ ಪ್ರಶ್ನೆ ಆಗಿದೆ, ಗ್ರೂಪ್ ಸಿನಲ್ಲಿ ಕೂಡ ಪ್ರಶ್ನೆ ಆಗಿದೆ. ಓಕೆ, ಭೂಮಿಯ ಉಗಮ ಸುಮಾರು 4.6 ಬಿಲಿಯನ್ ವರ್ಷಗಳ ಹಿಂದೆ. ಇಂಪಾರ್ಟೆಂಟ್ ಇದು. ಓಕೆ, ಜೀವದ ಮೊದಲ ಕುರುಹು ಸುಮಾರು 3.8 ಬಿಲಿಯನ್ ವರ್ಷಗಳ ಹಿಂದೆ ಪತ್ತೆಯಾಗಿರುವಂಥದ್ದು, ಕಾಣಿಸಿಕೊಂಡಿರುವಂಥದ್ದು. ಅಂದರೆ 3.8 ಬಿಲಿಯನ್ ವರ್ಷಗಳ ಹಿಂದೆ. ಓಕೆ, ಫಸ್ಟ್ ಜೀವಿ ಯಾವುದು ಬರುವಂಥದ್ದು ಭೂಮಿಯ ಮೇಲೆ ಅಂದರೆ ಅಮೀಬಾ. ಅದು ಎಲ್ಲಿ ಬರುತ್ತೆ ಅಂದರೆ ನೀರಿನಲ್ಲೇ ಬರುವಂಥದ್ದು ಅಮೀಬಾ. ಓಕೆ, ಸಿಂಗಲ್ ಸೆಲ್ಯುಲರ್ ಆರ್ಗ್ಯಾನಿಸಮ್ ಅಮೀಬಾ ಆಗಿರುತ್ತೆ. ನೋಟ್ ಡೌನ್ ಮಾಡ್ಕೊಳ್ಳಿ. ಫಸ್ಟು ಕಾಣಿಸ್ಕೊಂಡಿರುವಂಥದ್ದು 3.8 ಬಿಲಿಯನ್ ವರ್ಷಗಳ ಹಿಂದೆ. ಅದೇ ಭೂಮಿಯ ಉಗಮ ಬಂದು 4.6 ಬಿಲಿಯನ್ ವರ್ಷಗಳ ಹಿಂದೆ ಆಗಿರುವಂಥದ್ದು. ಎರಡೂ ಇಂಪಾರ್ಟೆಂಟ್. ಓಕೆ ನೋಡಿ, 1.4 ಬಿಲಿಯನ್ ವರ್ಷಗಳವರೆಗೂ ಮೊದಲ ಬಹುಕೋಶೀಯ ಜೀವಿಗಳು ಕಾಣಿಸಿಕೊಂಡಿರಲಿಲ್ಲ. ಅಂದರೆ 3.8 ಬಿಲಿಯನ್ ವರ್ಷಗಳ ಹಿಂದೆ ಬರೀ ಬಂದಿದ್ದು ಸಿಂಗಲ್ ಸೆಲ್ಯುಲರ್ ಆರ್ಗ್ಯಾನಿಸಮ್ಸ್. ಓಕೆ, ಏಕ ಒಂದು ಜೀವಿಕೋಶ ಇರುವಂಥದ್ದು ಅಂದರೆ ಸಿಂಗಲ್ ಸೆಲ್ಯುಲರ್ ಆರ್ಗ್ಯಾನಿಸಮ್, ಒಂದೇ ಒಂದು ಜೀವಿಕೋಶ ಇರುತ್ತೆ. ಮಲ್ಟಿ ಸೆಲ್ಯುಲರ್ ಆರ್ಗ್ಯಾನಿಸಮ್ ಬರೋದಕ್ಕೆ 1.4 ಬಿಲಿಯನ್ ವರ್ಷಗಳ ಹಿಂದೆ, ಅಂದರೆ 3.8 1.4 ಎಷ್ಟು ಗ್ಯಾಪ್ ಇದೆ ನೋಡಿ. ಅಷ್ಟು ವರ್ಷ ಬೇಕಾಯಿತು ಮಲ್ಟಿ ಸೆಲ್ಯುಲರ್ ಆರ್ಗ್ಯಾನಿಸಮ್ ಬರೋದಕ್ಕೆ. ಸೊ ಚೇಂಜಸ್ ಅನ್ನೋದು ತುಂಬ ಲೇಟ್ ಪ್ರೋಸೆಸ್ ಆಗಿರುವಂಥದ್ದು. ಓಕೆ, ಭೂಮಿಯ ಮೇಲ್ಮೈನ 71% ನೀರು ಆವರಿಸಿದೆ. ಇದು ಕೂಡ ಪ್ರಶ್ನೆ ಆಗಿದೆ. ಭೂಮಿಯ ಮೇಲೆ ಎಷ್ಟು % ನೀರಿದೆ ಅಂತ ಕೂಡ ಪ್ರಶ್ನೆ ಆಗಿದೆ. 71%. ನೋಟ್ ಡೌನ್ ಮಾಡ್ಕೊಳ್ಳಿ. ಈ ಭಾಗವನ್ನು ಜಲಾವರಣ ಹೈಡ್ರೋಸ್ಪಿಯರ್ ಅಂತ ಕರೀತಾರೆ. ಓಕೆ, ಲಾಸ್ಟಲ್ಲಿ ನೋಡ್ಕೊಳ್ಳಿ. ನೀರು
ದ್ರವ್ಯದ ಎಲ್ಲ 3 ಸ್ಥಿತಿಗಳಲ್ಲಿ ದೊರೆಯುತ್ತದೆ. ಸಾಲಿಡಲ್ಲಿ ಸಿಗುತ್ತೆ, ಲಿಕ್ವಿಡಲ್ಲೂ ಸಿಗುತ್ತೆ. ಇದಾದ ನಂತರ ಅನಿಲದಲ್ಲಿ ಸಿಗುವಂಥದ್ದು. ಯಾವ ಥರ ಅಂದರೆ ಘನ ಬಂದು ಮಂಜುಗಡ್ಡೆ, ದ್ರವ ಬಂದು ನೀರು, ಅನಿಲ ಬಂದು ನೀರಾವಿ. ಓಕೆ ನೋಡಿ, ಲವಣಗಳ ಆಧಾರದಲ್ಲಿ ನೀರನ್ನು ಸಿಹಿ ನೀರು ಮತ್ತು ಉಪ್ಪು ನೀರು ಎಂದು ಕರೆಯುತ್ತಾರೆ. ಅಂದರೆ ಎಷ್ಟು ಲವಣಾಂಶ ಇದೆ ನೀರಿನಲ್ಲಿ, ಆ ಒಂದು ಬೇಸಿಸ್ ಮೇಲೆ ಇದು ಬಂದು ಸಿಹಿ ನೀರು, ಇದು ಬಂದು ಉಪ್ಪು ನೀರು ಅಂತ ಹೇಳುವಂಥದ್ದು. ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಸಮುದ್ರ ಮತ್ತು ಸಾಗರಗಳಿಂದ ಉಪ್ಪು ನೀರು ಜೀವಿಗಳ ಪ್ರಮುಖ ಆವಾಸವಾಗಿದೆ. ಹೌದು, ನೆಲ ಮತ್ತು ಸಿಹಿ ನೀರು ಆವಾಸಗಳಿಂದಲೂ ಇದು ದೊಡ್ಡ ಆವಾಸವಾಗಿರುತ್ತೆ. ಗಾಳಿಗಿಂತ ಸಾಂದ್ರವಾಗಿರುವುದರಿಂದ ಜಲಚರಗಳಲ್ಲಿ ಪ್ಲವನತೆಯನ್ನು ಒದಗಿಸುತ್ತದೆ. ನೀರು ಜೀವದ್ರವ್ಯದ ಪ್ರಮುಖ ಘಟಕವಾಗಿದೆ. ಓಕೆ, ನೆಕ್ಸ್ಟ್ ಸ್ಲೈಡ್ ನೋಡೋಣ. ಭೂಮಿಯ ಇನ್ನೊಂದು ಅನನ್ಯತೆ ಎಂದರೆ ಅದರ ವಾತಾವರಣ, ಅಂದರೆ ಅಟ್ಮಾಸ್ಫಿಯರ್. ಲಿಥೋಸ್ಫಿಯರ್ ಆಯಿತು, ಹೈಡ್ರೋಸ್ಫಿಯರ್ ಆಯಿತು, ಇವಾಗ ಅಟ್ಮಾಸ್ಫಿಯರ್ಗೆ ಬಂದಿರುವಂಥದ್ದು. ನೋಡಿ, ಭೂಮಿಯನ್ನು ಆವರಿಸುವ ಇದು ಅನಿಲ, ನೀರಾವಿ ಹಾಗೂ ಸೂಕ್ಷ್ಮ ಧೂಳಿನಿಂದ ಕೂಡಿದೆ. ವಾತಾವರಣದಲ್ಲಿ 78% ನೈಟ್ರೋಜನ್ ಪ್ರಶ್ನೆ ಆಗಿದೆ. ಇದು ಕೂಡ 78% ನೈಟ್ರೋಜನ್. ಓಕೆ, ಹಾಗೂ 21% ಆಕ್ಸಿಜನ್. ಉಳಿದ ಭಾಗವು ಕಾರ್ಬನ್ ಡೈಆಕ್ಸೈಡ್, ಆರ್ಗಾನ್ ಮುಂತಾದ ಅನಿಲಗಳಿಂದ ಕೂಡಿದೆ. ನೋಟ್ ಡೌನ್ ಮಾಡ್ಕೊಳ್ಳಿ, ಇಂಪಾರ್ಟೆಂಟ್ ಇದು. ಭೂಮಿಯ ವಾತಾವರಣವು ಪ್ರಾರಂಭದ ಹಂತದಲ್ಲಿ ಕಾರ್ಬನ್ ಡೈಆಕ್ಸೈಡ್ನಿಂದ ತುಂಬಿತ್ತು. ಅಂದರೆ ಏನೊಂದು ಬಿಗ್ ಬ್ಯಾಂಗ್ ಥಿಯರಿ ಅವೆಲ್ಲ ಹೇಳ್ತಾರಲ್ಲ, ಸ್ಟಾರ್ಟಿಂಗ್ ಫಾರ್ಮೇಷನ್ ಆಗಬೇಕಿದ್ದಾಗ ಬರೀ ಗ್ಯಾಸ್ ಫಾರ್ಮೇಷನಲ್ಲಿ ಆಗಿದ್ದು ಭೂಮಿ. ಆ ಗ್ಯಾಸ್ ಫಾರ್ಮೇಷನ್ ಯಾವ ಥರ ಆಗಿತ್ತು ಅಂದರೆ ಕಾರ್ಬನ್ ಡೈಆಕ್ಸೈಡ್ ಅನ್ನೋದು ಜಾಸ್ತಿ ಇತ್ತು ಭೂಮಿ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಾದಾಗ. ಆಫ್ಟರ್ ಬಿಗ್ ಬ್ಯಾಂಗ್ ಏನು ದೊಡ್ಡ ಒಂದು ಬ್ಲಾಸ್ಟ್ ಆದಾಗ ಕಾರ್ಬನ್ ಡೈಆಕ್ಸೈಡ್ ಫಾರ್ಮೇಷನ್ ಆಗಿ ಇದ್ದಿದ್ದು, ಜಾಸ್ತಿ ಕಾರ್ಬನ್ ಡೈಆಕ್ಸೈಡ್ ಇದ್ದಂಥದ್ದು ಭೂಮಿ ಮೇಲೆ. ಓಕೆ ನೋಡಿ, ಭೂಮಿಯ ಮೇಲೆ ದ್ಯುತಿಸಂಶ್ಲೇಷಕ ಶೈವಲಗಳ ಉಗಮವಾದಾಗಿನಿಂದ ಆಕ್ಸಿಜನ್ ಪ್ರಮಾಣ ಹೆಚ್ಚಾಗಿ ಬಂದಿತು. ಅಂದರೆ ಭೂಮಿಯ ಮೇಲೆ ಜೀವಿಗಳು ಬಂದ ನಂತರನೇ ಆಕ್ಸಿಜನ್ ಜಾಸ್ತಿ ಆಗಿರುವಂಥದ್ದು. ಅದಕ್ಕೆ ಮುಂಚೆ ಆಕ್ಸಿಜನ್ ಇರಲಿಲ್ಲ. ಭೂಮಿಯ ಮೇಲೆ ಆರ್ಗ್ಯಾನಿಸಮ್ಸ್ ಅಂತ ಬಂದಿದ್ದಾದ್ಮೇಲೆ, ಅಂದರೆ ಜೀವ ಆದ ನಂತರನೇ ಆಕ್ಸಿಜನ್ ಅನ್ನೋದು ಜಾಸ್ತಿ ಆಗಿರುವಂಥದ್ದು. ಭೂಮಿಯ ಮೇಲೆ ದ್ಯುತಿಸಂಶ್ಲೇಷಕ ಶೈವಲಗಳ ಉಗಮವಾದಾಗಿನಿಂದ ಆಕ್ಸಿಜನ್ ಪ್ರಮಾಣ ಹೆಚ್ಚಾಗುತ್ತಾ ಬಂದಿತು. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅದು. ವಾತಾವರಣವು ಅಪರ್ಷಕ ಸ್ಥಿತಿಯಿಂದ ಕ್ರಮೇಣ ಉತ್ಕರ್ಷಕ ಸ್ಥಿತಿಗೆ ರೂಪಾಂತರಗೊಂಡಿತು. ಹೌದು, ಇಂದು ಭೂಮಿಯ ಮೇಲೆ ವಾಸಿಸುವ ಮನುಷ್ಯನು ಸೇರಿ ಎಲ್ಲ ಜೀವಿಗಳ ಉಳಿವಿಗೆ ಕಾರಣವಾದ ವಾತಾವರಣವು ಕಾಲಕ್ರಮೇಣ ಇಂದಿನ ಸ್ಥಿತಿಗೆ ತಲುಪಿದೆ. ಹಂತ ಹಂತವಾಗಿ ಚೇಂಜ್ ಆಗಿರುವಂಥದ್ದು. ಭೂಮಿಯ ಮೇಲ್ಪದರ ಭಾಗವೇ ಶಿಲಾವರಣ, ಲಿಥೋಸ್ಫಿಯರ್. ಲಿಥೋಸ್ಫಿಯರ್ ಏನೆಲ್ಲ ಒಳಗೊಂಡಿದೆ ಅಂದರೆ ಬೆಟ್ಟ ಗುಡ್ಡಗಳು, ಸಾಗರ ತಳಗಳು ಹಾಗೂ ಸಮತಟ್ಟಾದ ಭೂಭಾಗಗಳನ್ನು ಪ್ರತಿನಿಧಿಸುತ್ತದೆ. ಸೊ ಲ್ಯಾಂಡ್ ಏನೆಲ್ಲ ಕಾಣಿಸುತ್ತೆ ನಮಗೆ, ಬೆಟ್ಟ ಗುಡ್ಡ. ಇದಾದ ನಂತರ ಡೀಪ್ ಟ್ರೆಂಚಸ್ ಇರುತ್ತೆ ನೋಡಿ ಓಷನಲ್ಲಿ, ಅದು ಇವೆಲ್ಲ ಸೇರಿ ಲಿಥೋಸ್ಫಿಯರ್ ಅಂತ ಹೇಳುವಂಥದ್ದು. ಓಕೆ, ಗ್ರೀನ್ ಇಂಕಲ್ಲಿ ಇರುತ್ತೆ ನೋಡಿ, ಇದು ಹೈಲೈಟ್ ಮಾಡಿರುವಂಥದ್ದು, ಅದು ಕೂಡ ನೋಡಿ. ಭೂಮಿಯ ಮೇಲ್ಪದರವು ತಂಪಾಗಿ ಘನರೂಪದಲ್ಲಿದೆ. ಆದರೆ ಶಿಲಾವರಣದ ಕೆಳಗೆ ಅತಿ ಹೆಚ್ಚಿನ ಒತ್ತಡ ಮತ್ತು ತಾಪವಿರುವ ಎರಡನೇ ಪದರವಿದ್ದು ಇದನ್ನು ಮ್ಯಾಂಟಲ್ ಅಂತ ಹೇಳುತ್ತಾರೆ. ಇದು ಲೋಹೀಯ ಖನಿಜಗಳ ಉಗ್ರಾಣವಾಗಿದೆ. ಮ್ಯಾಂಟಲ್ನ ಕೆಳಭಾಗದಲ್ಲಿ ಸುಮಾರು 4000 ಡಿಗ್ರಿ ಸೆಲ್ಸಿಯಸ್ ತಾಪದಿಂದ ಕೂಡಿರುವ ತಿರುಳು ಇದೆ. ಭೂಮಿಯ ಈ ಶಿಲಾವರಣವು ಇತರ ಗ್ರಹಗಳ ಬರಡು ಮೇಲ್ಮೈ ಥರ ಇದೆ, ಜೀವದ ಪೋಷಣೆಗೆ ಅವಕಾಶ ಒದಗಿಸಿದೆ. ಸೊ ಭೂಮಿ ಯಾವ ಥರ ಫಾರ್ಮೇಷನ್ ಆಗಿದೆ ಅಂತ ಹೇಳ್ತಿರುವಂಥದ್ದು. ಓಕೆ, ಕ್ರಸ್ಟು, ಮ್ಯಾಂಟಲ್ಲು, ಕೋರ್. ಮೇಲೆ ಭಾಗ ಬಂದು ಏನಾಗಿರುತ್ತೆ ಅಂದರೆ ಅರ್ತ್ ಕ್ರಸ್ಟ್ ಆಗಿರುತ್ತೆ, ಅದರ ಕೆಳಗಡೆ ಮ್ಯಾಂಟಲ್ ಆಗಿರುತ್ತೆ, ಒಳಗಡೆ ಕೋರ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಲೆಸನ್ಸಲ್ಲಿ ಅದ್ರ ಬಗ್ಗೆ ಡೀಟೇಲ್ ಆಗಿ ನೋಡ್ಕೊಳ್ಳೋಣ. ಜೀವಗೋಳದ ಪರಿಕಲ್ಪನೆ. ಜೀವಿಗಳು ವಾಸಿಸುವ ಭೂಪ್ರದೇಶವನ್ನು ಜೀವಗೋಳ ಎನ್ನುತ್ತಾರೆ. ಇದು ಭೂಮಿಯ
ಜಲಾವರಣ, ವಾತಾವರಣ ಹಾಗೂ ಶಿಲಾವರಣಗಳನ್ನು ಒಳಗೊಂಡಿದೆ. ಅದಕ್ಕೆಲ್ಲ ಒಳಗೊಂಡಿರೋವನ್ನ ಜೀವಿಗಳು ಅಂತ ಹೇಳುತ್ತಾರೆ. ಓಕೆ, ಸ್ವಲ್ಪ ಕೆಳಗಡೆ ಹೈಲೈಟ್ ನೋಡ್ಕೊಳ್ಳಿ. ಜೀವಿಗಳ ಮತ್ತು ಅವುಗಳ ಸುತ್ತಲಿನ ಪರಿಸರದ ನಡುವಿನ ಸಂಬಂಧಗಳ ಪರಿಪೂರ್ಣತೆಯನ್ನು ಹಾಗೂ ವಿನ್ಯಾಸಗಳನ್ನು ಅಧ್ಯಯನ ಮಾಡುವ ವಿಜ್ಞಾನದ ಶಾಖೆಯೇ ಪರಿಸರ ಶಾಸ್ತ್ರ, ಎಕಾಲಜಿ. ಎಕಾಲಜಿ ಏನು ಅಂತ ಕೊಟ್ಟಿರುವಂಥದ್ದು ಸೆಂಟೆನ್ಸ್ ಆಗಿರುತ್ತೆ. ಇದನ್ನು ಪರಿಸರ ವಿಜ್ಞಾನ ಎಂದು ಕರೆಯುತ್ತಾರೆ. ಓಕೆ, ನೆಕ್ಸ್ಟ್ ಬಂದು ಕೆಳಗಡೆ ಹೈಲೈಟ್ ನೋಡ್ಕೊಳ್ಳಿ. ಹಸಿರು ಸಸ್ಯಗಳು ಮಣ್ಣಿನಿಂದ ನೀರು ಮತ್ತು ಲವಣಗಳನ್ನು ಹೀರಿಕೊಳ್ಳುತ್ತದೆ. ಈ ಸಸ್ಯಗಳ ಎಲೆಗಳು, ಹಣ್ಣುಗಳು ಮತ್ತಿತರ ಭಾಗಗಳನ್ನು ಕೀಟಗಳು, ಹಕ್ಕಿಗಳು, ಜಿಂಕೆಗಳು ತಿನ್ನುತ್ತವೆ. ಸೊ ನೆಕ್ಸ್ಟ್ ಬಂದು ಆಹಾರ ಸರಪಳಿಗೆ ಬರುವಂಥದ್ದು ಯಾವ ಥರ ವರ್ಕ್ ಆಗುತ್ತೆ ಎಕೋಸಿಸ್ಟಮ್ ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ಎಲ್ಲ ತಿಳ್ಕೊಳ್ಳೋಣ. ಓಕೆ, ಸೊ ಪ್ಲ್ಯಾಂಟ್ಸ್ ಏನಿರುತ್ತೋ, ಗ್ರೀನ್ಸ್ ಏನಿರುತ್ತೋ ಅದಕ್ಕೆ ಫುಡ್ ಯಾವ ಥರ, ಇದಾದ ನಂತರ ಆರ್ಗ್ಯಾನಿಸಮ್ಸ್ ಏನಿರುತ್ತೋ, ಅನಿಮಲ್ಸ್ ಏನಿರುತ್ತೋ ಅದಕ್ಕೆ ಫುಡ್ ಯಾವ ಥರ ಅನ್ನೋದನ್ನ ನೆಕ್ಸ್ಟ್ ಸ್ಲೈಡಲ್ಲಿ ನೋಡ್ಕೊಳ್ಳೋಣ. ನೋಡಿ, ಇದು ಬಂದು ಫುಡ್ ಸೈಕಲ್ ಆಗಿರುತ್ತೆ. ಇಲ್ಲಿ ಕೆಳಗಡೆ ನೋಡಿದ್ರೆ ಗ್ರಾಸ್ ಇದೆ, ಅಂದರೆ ಹುಲ್ಲಿರುವಂಥದ್ದು. ಹುಲ್ಲನ್ನ ಇಲ್ಲಿ ಫಸ್ಟ್ ಬಂದು ಮಿಡತೆ ತಿಂತಿದೆ. ಮಿಡತೆನ ಕಪ್ಪೆ ತಿಂತಿರುವಂಥದ್ದು. ಕಪ್ಪೆನ ಹಾವು. ಇದು ಬಂದು ಒಂದು ಫುಡ್ ವೆಬ್ ಆಗಿರುತ್ತೆ. ನೆಕ್ಸ್ಟ್ ಬಂದು ಇದೇ ನೋಡ್ಕೊಳ್ಳಿ, ಇದೇ ಹುಲ್ಲಿದೆ, ಜಿಂಕೆ ಇದೆ. ಇದಾಂದ್ರೆ ಜಿಂಕೆಯಿಂದ ಹುಲಿ ಅಥವಾ ಸಿಂಹ ತಿಂತಿರುವಂಥದ್ದು. ಇದೊಂದು ಫುಡ್ ಚೈನ್ ಆಗಿರುತ್ತೆ. ಸೊ ಫುಡ್ ಚೈನ್ ಅನ್ನೋದು ಡಿಫ್ರೆಂಟ್ ಆಗಿ ಆಗಿರುವಂಥದ್ದು ಆಹಾರ ಸರಪಳಿ ಅಂತ. ಇದ್ರ ಕಂಪ್ಲೀಟ್ ಆಗಿ ನೋಡ್ಕೊಳ್ಳೋಣ, ಡೀಟೇಲ್ ಆಗಿ ನೋಡ್ಕೊಳ್ಳೋಣ. ನೋಡಿ, ನೈಸರ್ಗಿಕ ವ್ಯವಸ್ಥೆಯನ್ನು ಒಂದು ಶ್ರೇಣೀಕೃತ ಹಂತಗಳ ವ್ಯವಸ್ಥೆ ಎಂದು ಪರಿಗಣಿಸೋಣ. ಇದು ಅಲ್ಲಿರುವ ಪರಿಸರದ ಕ್ಲಿಷ್ಟ ಸಂಬಂಧಗಳನ್ನು ಅರ್ಥ ಮಾಡಿಕೊಳ್ಳಲು ಅನುಕೂಲವಾದ ಚೌಕಟ್ಟನ್ನು ಒದಗಿಸುತ್ತದೆ. ಅತಿ ಸ್ಪಷ್ಟವಾಗಿ ಗುರುತಿಸಬಹುದಾದ ಹಂತಗಳೆಂದರೆ ಜೀವಿಗಳು, ಪ್ರಭೇದಗಳು, ಜೀವಿ ಸಂದಣಿಗಳು, ಜೀವಿ ಸಮುದಾಯಗಳು ಹಾಗೂ ಪರಿಸರ ವ್ಯವಸ್ಥೆಗಳು. ಒಂದೊಂದರಾಗಿ ತಿಳ್ಕೊಂಡು ಹೋಗೋಣ. ಜೀವಿಗಳು, ಪ್ರಭೇದಗಳು, ಜೀವಿ ಸಂದಣಿಗಳು, ಜೀವಿ ಸಮುದಾಯಗಳು ಹಾಗೂ ಪರಿಸರ ವ್ಯವಸ್ಥೆ. ಓಕೆ, ಜೀವಿಗಳು ನಿರ್ದಿಷ್ಟ ಜೈವಿಕ ಲಕ್ಷಣ ಹೊಂದಿರುತ್ತದೆ. ಭೂಗ್ರಹದ ಮೇಲೆ ಏಕಕೋಶೀಯ ಅಮೀಬಾದಿಂದ ಮನುಷ್ಯನವರೆಗೆ, ಸೂಕ್ಷ್ಮಗಾತ್ರದ ಬ್ಯಾಕ್ಟೀರಿಯಾದಿಂದ ಬೃಹತ್ ಆಲದ ಮರದವರೆಗೆ ಅನೇಕ ವಿವಿಧ ಜೀವಿಗಳನ್ನು ಕಾಣಬಹುದು. ಓಕೆ, ಒಂದು ಜೀವಿ ಮುಂದಿನ ಹಂತವಾದ ಪ್ರಭೇದವನ್ನು ಒಂದು ವೈಯಕ್ತಿಕ ಸದಸ್ಯನಾಗಿ ಪ್ರತಿನಿಧಿಸುತ್ತದೆ. ಓಕೆ, ಯಾವುದೇ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ನಿರ್ದಿಷ್ಟ ಸಮಯದಲ್ಲಿ ವಾಸಿಸುವ ಒಂದೇ ಪ್ರಭೇದಕ್ಕೆ ಸೇರಿದ ಜೀವಿಗಳ ಗುಂಪನ್ನು ಜೀವಸಂದಣಿ ಎಂದು ಕರೆಯುತ್ತಾರೆ. ಪಾಪ್ಯುಲೇಷನ್ ಅಂತ ಹೇಳ್ತೀವಿ. ಯಾವುದೇ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ನಿರ್ದಿಷ್ಟ ಸಮಯದಲ್ಲಿ ವಾಸಿಸುವ ಒಂದೇ ಪ್ರಭೇದಕ್ಕೆ ಸೇರಿದ ಜೀವಿಗಳ ಗುಂಪನ್ನು ಜೀವಿಸಂದಣಿ, ಪಾಪ್ಯುಲೇಷನ್ ಅಂತ ಹೇಳ್ತೀವಿ. ನೋಟ್ ಡೌನ್ ಮಾಡ್ಕೊಳ್ಳಿ. ನೀವು ಗಮನಿಸಿರುವಂತೆ ಯಾವುದೇ ಒಂದು ಪ್ರದೇಶದಲ್ಲಿ ವಿವಿಧ ಬಗೆಯ ಸಸ್ಯಗಳು, ಪ್ರಾಣಿಗಳ ಹಾಗೂ ಇನ್ನಿತರ ಜೀವಿಗಳ ಜೀವಸಂದಣಿ ಇರುತ್ತವೆ. ಈ ಎಲ್ಲ ಜೀವಿ ಸಂದಣಿಗಳನ್ನು ಒಟ್ಟಿಗೆ ಜೀವಿ ಸಮುದಾಯ ಎಂದು ಕರೆಯುತ್ತಾರೆ. ಬರೀ ಜಿಂಕೆಗಳಿದ್ರೆ ಅದು ಪಾಪ್ಯುಲೇಷನ್. ಓಕೆ, ಜಿಂಕೆಗಳ ಜೊತೆ ಹುಲ್ಲಿದೆ, ಇದಾದ ನಂತರ ಮರಗಳಿದೆ, ಇದಾದ ನಂತರ ಸಿಂಹ ಇದೆ, ಆನೆ ಇದೆ. ಇವೆಲ್ಲ ಸೇರಿ ಬಯೋಟಿಕ್ ಕಮ್ಯುನಿಟಿ ಆಗುತ್ತೆ, ಜೀವಿ ಸಮುದಾಯ ಆಗಿರುವಂಥದ್ದು. ಓಕೆ, ಇಡೀ ಜೀವಿ ಸಮುದಾಯವು ಸುತ್ತಲಿನ ಅಜೈವಿಕ ಅಂಶಗಳ ಜೊತೆ ಪ್ರತಿವರ್ತಿಸುತ್ತವೆ. ಪ್ರಕೃತಿಯಲ್ಲಿ ಈ ರೀತಿಯ ಜೈವಿಕ ಹಾಗೂ ಅಜೈವಿಕ ಘಟಕಗಳ ನಡುವೆ ಪ್ರತಿವರ್ತನೆಯಾಗುತ್ತಿರುವುದೇ ಯಾವುದೇ ಘಟಕವನ್ನು ಪರಿಸರ ವ್ಯವಸ್ಥೆ ಎಂದು ಕರೆಯಲಾಗುತ್ತದೆ. ಸೊ ಈ ಜಿಂಕೆ, ಸಿಂಹ, ಹಾವು, ಹುಲ್ಲು, ಮರ ಇದು ಯಾವುದ್ರ ಜೊತೆಗಿರುತ್ತೆ? ಬಂಡೆಗಳ ಜೊತೆ, ನೀರಿನ ಜೊತೆ. ಸೊ ಒಂದು ಟೋಟಲ್ ಆಗಿ ಒಂದು ಅಟ್ಮಾಸ್ಫಿಯರ್ ಮಾಡ್ಕೊಂಡಿರುವಂಥದ್ದು. ಆ ಒಂದು ವ್ಯವಸ್ಥೆನ ಏನಂತ ಹೇಳ್ತೀವಿ ಅಂದರೆ ಪರಿಸರ ವ್ಯವಸ್ಥೆ, ಎಕೋಸಿಸ್ಟಮ್ ಅಂತ ಹೇಳ್ತೀವಿ. ಓಕೆ, ಪರಿಸರ ವ್ಯವಸ್ಥೆಯ ಪರಿಸರ ವಿಜ್ಞಾನದ ಮೂಲ ಘಟಕವಾಗಿದೆ. ಪರಿಸರ ವ್ಯವಸ್ಥೆಯು ಪರಿಸರ ವಿಜ್ಞಾನದ ಅಧ್ಯಾಯದ ಮೂಲ ಘಟಕ ಎಂಬ ಅಂಶವನ್ನು ನಾವು ಈಗಾಗಲೇ ಪರಿಚಯ ಮಾಡಿಕೊಂಡಿದ್ದೇವೆ. ಸೊ ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಪರಿಸರ ವ್ಯವಸ್ಥೆಯ ಮೂಲ ಯಾವುದಾಗಿರುತ್ತೆ ಅಂದರೆ, ಪರಿಸರ ವಿಜ್ಞಾನದ ಮೂಲ ಘಟಕ ಯಾವುದಾಗಿರುತ್ತೆ ಅಂದರೆ ಪರಿಸರ ವ್ಯವಸ್ಥೆ ಆಗಿರುತ್ತೆ. ಓಕೆ, ಸೊ ಇಲ್ಲಿ ನೋಡ್ಕೊಬೇಕಾದ್ರೆ ನೋಡಿ, ತಳಹಂತದಲ್ಲಿ ಜೀವಿ, ಇದಾದ ನಂತರ ಪ್ರಭೇದ, ಜೀವಿ ಸಂದಣಿ, ಜೀವಿ ಸಮುದಾಯ, ಅಜೈವಿಕ ಘಟಕಗಳು ಸೇರಿ ಪರಿಸರ ವ್ಯವಸ್ಥೆ. ಪರಿಸರ ವ್ಯವಸ್ಥೆಗಳೆಲ್ಲ ಸೇರಿ ಏನಾಗಿರುತ್ತೆ? ಜೀವಿಗಳಾಗಿರುತ್ತೆ.
ಸೊ ಈ ಮ್ಯಾಪ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಅತ್ಯಂತ ಕೆಳದ ಹಂತದಲ್ಲಿ ಯಾವುದಿರುತ್ತೆ, ಜೀವಿ ಇರುತ್ತೆ, ಅದರ ಪ್ರಭೇದಗಳಿರುವಂಥದ್ದು. ಇದಾದ ನಂತರ ಬೇರೆ ಬೇರೆ ಪ್ರಭೇದಗಳೆಲ್ಲ ಸೇರಿ ಜೀವಿ ಸಂದಣಿ ಆಗಿರುತ್ತೆ. ಈ ಜೀವಿ ಸಂದಣಿ ಬಂದು ಬೇರೆ ಜೀವಿ ಸಮುದಾಯಗಳ ಜೊತೆ ಅಜೈವಿಕ ಘಟಕಗಳ ಜೊತೆ ಸೇರಿರುತ್ತೆ. ಸೊ ಇವೆಲ್ಲ ಸೇರಿ ಇಷ್ಟೆಲ್ಲ ಸೇರಿ ಏನಾಗಿರುತ್ತೆ, ಪರಿಸರ ವ್ಯವಸ್ಥೆ ಆಗಿರುತ್ತೆ. ಈ ಒಂದು ಪರಿಸರ ವ್ಯವಸ್ಥೆ ಎಲ್ಲ ಬೇರೆ ಬೇರೆ ಪರಿಸರ ವ್ಯವಸ್ಥೆ ಮಿಕ್ಸ್ ಆಗಿ ಏನಾಗಿರುತ್ತೆ, ಜೀವಗೋಳ ಆಗಿರುವಂಥದ್ದು. ಎಲ್ಲ ಪರಿಸರ ವ್ಯವಸ್ಥೆ ಸೇರಿ ಜೀವಗೋಳ ಆಗಿರುತ್ತೆ. ಕನ್ಫ್ಯೂಷನ್ ಬೇಡ. ಪರಿಸರ ವ್ಯವಸ್ಥೆಯ ಘಟಕಗಳು ಜೈವಿಕ ಮತ್ತು ಅಜೈವಿಕ ಘಟಕಗಳೆರಡು ಮೂಲ ಘಟಕಗಳು ಆಗಿರುತ್ತೆ. ಓಕೆ, ಜೈವಿಕ ಮತ್ತು ಅಜೈವಿಕ ಘಟಕಗಳೆರಡು ಮೂಲ ಘಟಕಗಳಾಗಿರುತ್ತೆ. ಓಕೆ, ನಾಟ್ ಓನ್ಲಿ ಜೈವಿಕ, ಬರೀ ಜೈವಿಕ ಅಲ್ಲ, ಅಜೈವಿಕ ಘಟಕಗಳು ಸೇರಿ ಆಗಿರುವಂಥದ್ದು. ಓಕೆ, ಜೀವದ ಲಕ್ಷಣಗಳಿದ್ದ ಘಟಕಗಳನ್ನು ಅಜೈವಿಕ ಘಟಕಗಳು ಎಂದು ಗುರುತಿಸಬಹುದು. ಇದರಲ್ಲಿ ಯಾವುದು ಅಂತ ಹೇಳಿದ್ರೆ ನೋಡಿ, ಭೌತಿಕವಾಗಿ, ರಾಸಾಯನಿಕವಾಗಿ ಹಾಗೂ ಹವಾಮಾನ ಸಂಬಂಧಿ ಅಂಶಗಳನ್ನು ಒಳಗೊಂಡಿರುತ್ತದೆ. ಗಾಳಿ, ಬೆಳಕು, ತಾಪ, ಮಳೆ, ಆರ್ದ್ರತೆ, ಮಣ್ಣು, ನೀರು ಮುಂತಾದವು ಭೌತಿಕ ಅಂಶಗಳನ್ನು ಹೇಳುವಂಥದ್ದು. ಓಕೆ, ಇಲ್ಲಿಂದ ನೋಡ್ಕೊಳ್ಳಿ. ಇದು ಬಂದು ಫುಡ್ ಚೈನ್ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮಗೆ ತಿಳಿದಿರುವಂತೆ ನೋಡಿ, ಹಸಿರು ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿರುವುದರಿಂದ ಅವುಗಳನ್ನು ಸ್ವಪೋಷಕಗಳು ಎಂದು ಹೇಳುತ್ತಾರೆ. ಅಂದರೆ ಆಟೋಟ್ರೋಪ್ಸ್ ಅಂತ ಹೇಳುತ್ತಾರೆ. ಸ್ವಪೋಷಕಗಳು ತನ್ನ ಆಹಾರವನ್ನು ತಾನೇ ತಯಾರಿಸಿಕೊಳ್ಳುತ್ತೆ. ಅದನ್ನು ಏನಂತ ಹೇಳ್ತಾರೆ ಅಂದರೆ ಆಟೋಟ್ರೋಪ್ಸ್, ಸ್ವಪೋಷಕಗಳು ಅಂತ ಹೇಳುವಂಥದ್ದು. ನೆಕ್ಸ್ಟ್ ಬಂದು ಭೂಪರಿಸರ ವ್ಯವಸ್ಥೆಯಲ್ಲಿ ಹಸಿರು ಸಸ್ಯಗಳನ್ನು ಹಾಗೂ ಜಲಪರಿಸರಗಳಲ್ಲಿ ಶೈವಲಗಳನ್ನು ಉತ್ಪಾದಕರು ಎಂದು ಹೇಳುತ್ತಾರೆ. ಅಂದರೆ ಪ್ರೊಡ್ಯೂಸರ್ಸ್ ಅಂತ ಹೇಳುವಂಥದ್ದು. ಓಕೆ, ಈ ಜೀವಿಗಳ ಉತ್ಪಾದಿಸುವ ಆಹಾರ ಶಕ್ತಿಯನ್ನು ಇತರ ಎಲ್ಲ ಜೀವಿಗಳಿಗೂ ಪ್ರತ್ಯಕ್ಷವಾಗಿ ಇಲ್ಲವೇ ಪರೋಕ್ಷವಾಗಿ ಬಳಸಿಕೊಳ್ಳುತ್ತದೆ. ಹಾಗೇನೆ ಹೇಳಿದೆ, ಫಸ್ಟ್ ಬಂದು ಹುಲ್ಲಿರುತ್ತೆ, ಹುಲ್ಲನ್ನು ಮಿಡತೆ ತಿನ್ನುತ್ತೆ. ಅಂದರೆ ಎನರ್ಜಿ ಅನ್ನೋದು ಹುಲ್ಲಿಂದ ಮಿಡತೆಗೆ ಹೋಗ್ತಿದೆ. ಆ ಮಿಡತೆ ಏನಾದರೂ ಕಪ್ಪೆ ತಿಂದರೆ ಆ ಎನರ್ಜಿ ಅನ್ನೋದು ಮಿಡತೆಯಿಂದ ಕಪ್ಪೆಗೆ ಟ್ರಾನ್ಸ್ಫರ್ ಆಗ್ತಿದೆ. ಆ ಕಪ್ಪೆಯನ್ನು ಏನಾದರೂ ಹಾವು ತಿಂದರೆ ಎನರ್ಜಿ ಅನ್ನೋದು ಕಪ್ಪೆಯಿಂದ ಹಾವಿಗೆ ಹೋಗ್ತಿದೆ. ಸೊ ಪ್ರೈಮರಿ ಎನರ್ಜಿ ಯಾವುದು ಇಲ್ಲಿ, ಹುಲ್ಲಾಗಿರುತ್ತೆ. ಆಟೋಟ್ರೋಪ್ಸ್, ಸ್ವಪೋಷಕಗಳು ಅಂತ ಹೇಳ್ತಾರೆ. ಸೊ ಅದೇ ಮೈನ್ ಎನರ್ಜಿ ಕೊಡುವಂಥದ್ದು. ಒಂದು ಕಡೆಯಿಂದ ಒಂದು ಕಡೆಗೆ ಎನರ್ಜಿ ಅನ್ನೋದು ಟ್ರಾನ್ಸ್ಫರ್ ಆಗ್ತಿದೆ ಇಲ್ಲಿ, ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದಕ್ಕೆ ಇಲ್ಲಿ ಉತ್ಪಾದಕರು ಯಾರಾಗಿರ್ತಾರೆ ಅಂದರೆ ಫಸ್ಟ್ ಬಂದು ಉತ್ಪಾದಕರು, ಅಲ್ಲಿಂದನೇ ಎಲ್ಲ ಫುಡ್ ಚೈನ್ ಅನ್ನೋದು ಸ್ಟಾರ್ಟ್ ಆಗುವಂಥದ್ದು. ಇಲ್ಲಿ ಉತ್ಪಾದಕರು ಯಾರಾಗಿರ್ತಾರೆ ಅಂದರೆ ಆಟೋಟ್ರೋಪ್ಸ್, ಸ್ವಪೋಷಕಗಳೆಲ್ಲ ಬಂದು ಉತ್ಪಾದಕರಾಗಿರ್ತಾರೆ. ಓಕೆ, ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಇಲ್ಲಿ ಕೆಳಗಡೆ. ಆಹಾರ ಶಕ್ತಿಯನ್ನು ಇತರ ಎಲ್ಲ ಜೀವಿಗಳು ಪ್ರತ್ಯಕ್ಷವಾಗಿ ಇಲ್ಲವೇ ಪರೋಕ್ಷವಾಗಿ ಬಳಸಿಕೊಳ್ಳುತ್ತದೆ. ಎಲ್ಲ ಮಾಂಸವು ಹುಲ್ಲು, ಆಲ್ ಫ್ಲೆಶ್ ಇಸ್ ಗ್ರಾಸ್. ಏನಕ್ಕೆ ಈ ಥರ ಹೇಳಿದ್ದಾರೆ ಅಂದರೆ ಗ್ರಾಸಿಂದಾನೇ ಎಲ್ಲ ಒಂದು ಎನರ್ಜಿ ಅನ್ನೋದು ಕೊನೆಗೆ ಹೋಗುವಂಥದ್ದು, ಉತ್ಪಾದಕರಿಂದಾನೇ ಒಂದು ಎನರ್ಜಿ ಅನ್ನೋದು ಸ್ಟಾರ್ಟ್ ಆಗುವಂಥದ್ದು. ಓಕೆ, ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವ ಸಾಮರ್ಥ್ಯ ಇಲ್ಲದಿರುವುದರಿಂದ ಹಾಗೂ ಪರಿಸರದಲ್ಲಿ ದೊರಕುವ ಇತರ ಜೀವಿಗಳಿಂದ ತಮ್ಮ ಆಹಾರವನ್ನು ಗಳಿಸುವ ಕಾರಣ ಪ್ರಾಣಿಗಳನ್ನು ಪರಪೋಷಕಗಳು ಅಂದರೆ ಹೆಟೆರೋಟ್ರೋಪ್ಸ್ ಎಂದು ಕರೆಯಲಾಗುತ್ತದೆ. ಸೊ ನಮಗೆ ಏನಂತ ಹೇಳಿದ್ರೆ ಪ್ರಾಣಿಗಳಾಗಿರ್ಬೋದು, ಮನುಷ್ಯರಾಗಿರ್ಬೋದು, ನಮಗೆ ಓನಾಗಿ ಫುಡ್ನ ತಯಾರಿಸ್ಕೊಳ್ಳೋದಕ್ಕಾಗಲ್ಲ. ನಾವು ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿರ್ತೀವಿ, ಫುಡ್ಗೆ, ಆಹಾರಕ್ಕೆ ಡಿಪೆಂಡ್ ಆಗಿರ್ತೀವಿ. ಅದಕ್ಕೋಸ್ಕರನೇ ಏನಂತ ಹೇಳ್ತಾರೆ ಅಂದರೆ ಪರಪೋಷಕಗಳು ಅಥವಾ ಭಕ್ಷಕರು, ಕನ್ಸ್ಯೂಮರ್ಸ್. ಉತ್ಪಾದಕರು ಯಾರೋ ಆಟೋಟ್ರೋಪ್ಸ್ ಆಗಿರ್ತಾರೆ, ಕನ್ಸ್ಯೂಮರ್ಸ್ ಭಕ್ಷಕರು ಯಾಗಿರ್ತಾರೆ ಅಂದರೆ ಹೆಟೆರೋಟ್ರೋಪ್ಸ್, ಪರಪೋಷಕಗಳು ಆಗಿರುವಂಥದ್ದು. ಇಂಪಾರ್ಟೆಂಟ್, ನೋಟ್ ಡೌನ್ ಮಾಡ್ಕೊಳ್ಳಿ. ಓಕೆ, ಕೇವಲ ಸಸ್ಯಗಳನ್ನೇ ಆಹಾರವಾಗಿ ಸೇವಿಸುವ ಪ್ರಾಣಿಗಳು ಏನಂತ ಹೇಳ್ತಾರೆ ಅಂದರೆ ಸಸ್ಯಾಹಾರಿಗಳು, ಹರ್ಬಿವರಸ್. ಇದಾದ ನಂತರ ಕೆಳಗಡೆ ನೋಡಿ, ಇದು ತುಂಬ ಚೆನ್ನಾಗಿದೆ. ಪರಿಸರ ವ್ಯವಸ್ಥೆಯಲ್ಲಿ ನೇರವಾಗಿ ಸಸ್ಯಗಳಿಂದ ತಮ್ಮ ಆಹಾರ ಶಕ್ತಿಯನ್ನು ಗಳಿಸುವ ಇಂಥ ಪ್ರಾಣಿಗಳನ್ನು ಪ್ರಾಥಮಿಕ ಭಕ್ಷಕರು, ಪ್ರೈಮರಿ ಕನ್ಸ್ಯೂಮರ್ಸ್ ಅಂತ ಹೇಳ್ತಾರೆ. ಓಕೆ, ಉದಾಹರಣೆ ಮಿಡತೆ, ಜಿಂಕೆ, ಹಸು ಮುಂತಾದವು. ಅಂದರೆ ಪ್ಲ್ಯಾಂಟ್ನ ಡೈರೆಕ್ಟಾಗಿ ಏನೋ ಉತ್ಪಾದಕರನ್ನೇ ಸೋರ್ಸ್ ಆಗಿ ಮಾಡ್ಕೊಂಡಿರ್ತಾರೆ. ಓಕೆ, ಇವ್ರನ್ನ ಏನಂತ ಹೇಳ್ತಾರೆ ಅಂದರೆ ಪ್ರಾಥಮಿಕ ಭಕ್ಷಕರು. ಫಸ್ಟ್ ಎನರ್ಜಿ ಟ್ರಾನ್ಸಿಷನ್ ಆಗುವಂಥ ಫೇಸ್ ಇದು. ಪ್ರಾಥಮಿಕ ಭಕ್ಷಕರು ಅಂತ ಯಾರು ಹೇಳಿದ್ದಾರೆ ಅಂದರೆ ಯಾರು ಉತ್ಪಾದಕರನ್ನು ಸೇವನೆ ಮಾಡ್ತಾರೋ ಅವ್ರು ಏನಾಗಿರ್ತಾರೆ ಇಲ್ಲಿ ಪ್ರಾಥಮಿಕ ಭಕ್ಷಕರು ಆಗಿರ್ತಾರೆ.
ಓಕೆ. ಯಾರು ಪ್ರಾಥಮಿಕ ಭಕ್ಷಕರನ್ನ ತಿಂದು ಬದುಕ್ತಿರ್ತಾರೆ ನೋಡಿ, ಅವ್ರು ಬಂದು ಸೆಕೆಂಡರಿ ಕನ್ಸ್ಯೂಮರ್ಸ್ ಆಗಿರ್ತಾರೆ, ದ್ವಿತೀಯ ಭಕ್ಷಕರು ಆಗಿರ್ತಾರೆ. ಸಿಂಪಲ್. ಓಕೆ. ಸಸ್ಯಾಹಾರಿಗಳನ್ನು ತಿಂದು ಬದುಕುವ ಅನೇಕ ಪ್ರಾಣಿಗಳಿವೆ. ಇಂತಹ ಪ್ರಾಣಿಗಳನ್ನು ದ್ವಿತೀಯ ಭಕ್ಷಕರು ಎಂದು ಗುರುತಿಸಲಾಗುತ್ತದೆ. ಓಕೆ. ದ್ವಿತೀಯ ಭಕ್ಷಕರು ತಮ್ಮ ಆಹಾರವಾಗಿ ಸೇವಿಸುವ ಪ್ರಾಣಿಗಳಿವೆ. ಇಂಥ ಪ್ರಾಣಿಗಳಿಗೆ ತೃತೀಯಕ ಭಕ್ಷಕರು ಅಂದರೆ ಟರ್ಷರಿ ಕನ್ಸ್ಯೂಮರ್ಸ್ ಎಂದು ಹೆಸರು ಕೊಡುತ್ತಾರೆ. ಉತ್ಪಾದಕರು ಹಾಗೂ ಪ್ರಾಥಮಿಕ, ದ್ವಿತೀಯಕ ಹಾಗೂ ತೃತೀಯಕ ಭಕ್ಷಕರು ಒಂದೇ ರೀತಿಯ ಭಕ್ಷಿಸುವ ಹಾಗೂ ಭಕ್ಷಿಸಲ್ಪಡುವ ಸಂಬಂಧವನ್ನು ಹೊಂದಿರುವುದನ್ನು ಗಮನಿಸಿದಿರಿ. ಪರಿಸರ ವ್ಯವಸ್ಥೆಯಲ್ಲಿ ಈ ಎಲ್ಲ ಜೀವಿಗಳು ವಿವಿಧ ಪೋಷಣಾ ಸ್ತರಗಳನ್ನು ಪ್ರತಿನಿಧಿಸುತ್ತದೆ. ಅಂದರೆ ಟ್ರಾಪಿಕ್ ಲೆವೆಲ್ನ ಮಾಡುವಂಥದ್ದು ನೋಡಿ, ಚೆನ್ನಾಗಿ ಕೊಟ್ಟಿದೆ. ಇದು ಬಂದು ಹುಲ್ಲು, ಇದು ಬಂದು ಏನಾಗಿರುತ್ತದೆ, ಪ್ರೊಡ್ಯೂಸರ್ಸ್ ಆಗಿರ್ತಾರೆ. ಓಕೆ. ಮಿಡತೆ ಪ್ರಥಮ ಭಕ್ಷಕ, ಕಪ್ಪೆ ಸೆಕೆಂಡರಿ, ಹಾವು ಟರ್ಷರಿ. ಓಕೆ. ಪ್ರಥಮ, ದ್ವಿತೀಯ, ತೃತೀಯ ಇವರು 3 ಭಕ್ಷಕರು. ಇದು ಬಂದು ಪ್ರೊಡ್ಯೂಸರ್ಸ್, ಉತ್ಪಾದಕರು. ಓಕೆ. ಇದು ಬಂದು ಹರ್ಬಿವರ್ಸ್ ಆಗಿರುತ್ತೆ, ಸಸ್ಯಾಹಾರಿ ಆಗಿರುತ್ತೆ. ಇವೆಲ್ಲ ಬಂದು ಮಾಂಸಾಹಾರಿ ಆಗಿರುತ್ತೆ. ಓಕೆ. ನೆಕ್ಸ್ಟ್ ನೋಡ್ಕೊಳ್ಳೋಣ. ಸಸ್ಯಾಹಾರಿ ಅಥವಾ ಮೇಯುವ ಆಹಾರ ಸರಪಳಿ ಅಂದರೆ ಗ್ರೇಸಿಂಗ್. ಇದರಲ್ಲಿ ಯಾವಾಗಲೂ ಪ್ರಾಥಮಿಕ ಭಕ್ಷಕವು ಸಸ್ಯಾಹಾರಿ ಪ್ರಾಣಿಯೇ ಆಗಿರುತ್ತೆ. ಇದು ಬಂದು ಸಸ್ಯಾಹಾರಿನೇ ಆಗಿರುತ್ತೆ ಪ್ರಾಥಮಿಕದು. ಓಕೆ. ಬಹುತೇಕ ಆಹಾರ ಸರಪಳಿಗಳು ಈ ವಿಧಕ್ಕೆ ಸೇರಿರುತ್ತದೆ. ಇದನ್ನು ಭಕ್ಷಕ ಆಹಾರ ಸರಪಳಿ ಎಂದು ಕರೆಯಲಾಗುತ್ತದೆ. ಉದಾಹರಣೆ ಹುಲ್ಲು, ಮೊಲ, ತೋಳ. ಮೊಲ ಬಂದು ಏನಾಗಿರುತ್ತೆ, ಇಲ್ಲಿ ಪ್ರಾಥಮಿಕ ಭಕ್ಷಕ ಆಗಿರುತ್ತೆ. ಮೊಲ ತಿನ್ನುತ್ತೆ, ತೋಳ ತಿನ್ನುತ್ತೆ. ಇದು ಬಂದು ಸೆಕೆಂಡರಿ, ದ್ವಿತೀಯ ಭಕ್ಷಕ ಆಗಿರುವಂಥದ್ದು. ಇಲ್ಲಿ ಕೊಳೆತಿನಿ ಆಹಾರ ಸರಪಳಿ ಇಂಪಾರ್ಟೆಂಟ್ ಇದೆ. ಪ್ರಾಥಮಿಕ ಭಕ್ಷಕವು ಕೊಳೆತಿನಿಯಾಗಿದೆ. ಇರುವೆ, ಗೆದ್ದಲು, ಎರೆಹುಳು, ಜರಿ ಮತ್ತು ಏಡಿಗಳನ್ನು ಕೊಳೆತಿನಿ ಎನ್ನುತ್ತೇವೆ, ಏಕೆಂದರೆ ಇವು ಕೊಳೆಯುತ್ತಿರುವ ಉದುರಿದ ಒಣ ಎಲೆಗಳು, ಸತ್ತ ಮರದ ಭಾಗಗಳನ್ನು ಮತ್ತು ಅದೇ ರೀತಿಯ ಸಾವಯವ ಪದಾರ್ಥ ವಸ್ತುಗಳನ್ನು ತಿನ್ನುತ್ತವೆ. ಸೊ ಇದಕ್ಕೋಸ್ಕರ ಇದಕ್ಕೆ ಕೊಳೆತಿನಿ ಪದಾರ್ಥಗಳು ಅಂತ ಹೇಳ್ತಾರೆ. ಕೊಳೆತಿನಿ ಆಹಾರ ಸರಪಳಿ ಯಾವುದಂದ್ರೆ ಉದುರೆಲೆ, ಎರೆಹುಳು, ಪಕ್ಷಿ. ಉದುರೆಲೆನ ಎರೆಹುಳು ತಿನ್ನುತ್ತೆ. ಇದು ಬಂದು ಏನಾಗಿರುತ್ತೆ, ಇಲ್ಲಿ ಕೊಳೆತಿನಿ ಆಹಾರ ಸರಪಳಿಯಲ್ಲಿ ಕೊಳೆತಿನಿ ಭಕ್ಷಕ ಆಗಿರುತ್ತೆ. ಈ ಎರೆಹುಳನ್ನು ಯಾರು ತಿನ್ನುತ್ತೆ, ಪಕ್ಷಿ ತಿನ್ನುತ್ತೆ. ಆದರೆ ಇಲ್ಲಿ ಪಕ್ಷಿ ಬಂದು ಕೊಳೆತಿನಿ ಆಗಿರೋದಿಲ್ಲ, ಎರೆಹುಳು ಮಾತ್ರನೇ ಕೊಳೆತಿನಿ ಭಕ್ಷಕ ಆಗಿರುತ್ತೆ. ಓಕೆ. ನೋಡಿ, ಪರಾವಲಂಬಿ ಆಹಾರ ಸರಪಳಿ. ಇದರಲ್ಲಿ ಪ್ರತಿ ಪೋಷಣಾ ಸ್ತರದಲ್ಲಿ ಪರಾವಲಂಬಿ ಪ್ರಾಣಿಗಳ ಮೂಲಕ ಆಹಾರ ಶಕ್ತಿ ವರ್ಗಾವಣೆ ಆಗುತ್ತದೆ. ಪ್ಯಾರಾಸೈಟಿಕ್ ಆಹಾರ ಸರಪಳಿ ಅಂದರೆ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿ ಬದುಕ್ತಿರುವಂಥದ್ದು ಪ್ಯಾರಾಸೈಟ್. ಒಬ್ಬರಿಗೆ ಹಾನಿ ಮಾಡಿ ಬದುಕ್ತಿರುವಂಥದ್ದು ಪ್ಯಾರಾಸೈಟ್ ಅಂದರೆ. ಓಕೆ. ಮರ, ಫಲಭಕ್ಷಕ ಪಕ್ಷಿಗಳು, ಹೇನುಗಳು ಮತ್ತು ಉಣ್ಣೆಗಳು, ಶಿಲೀಂಧ್ರಗಳು. ಸೊ ಒಂದಾಗಿದ್ದ ಮೇಲೆ ಒಂದು ಫುಡ್ ಚೈನ್ ಆಗಿರುತ್ತೆ. ಓಕೆ. ಬಹುತೇಕ ಜೀವಿಗಳು ಒಂದಕ್ಕಿಂತ ಹೆಚ್ಚು ಬಗೆಯ ಆಹಾರ ಪದಾರ್ಥವನ್ನು ಸೇವಿಸುವುದರಿಂದ ಪ್ರತಿಯೊಂದು ಪೋಷಣಾ ಸ್ತರದಲ್ಲಿರುವ ಜೀವಿಯು ಅನೇಕ ಆಹಾರ ಸರಪಳಿಗಳ ಜೊತೆ ಸಂಬಂಧವಿರುವ ಸಾಧ್ಯತೆ ಇದೆ. ಹೀಗಾಗಿ ಪ್ರತಿಯೊಂದು ಪರಿಸರ ವ್ಯವಸ್ಥೆಯಲ್ಲಿನ ಆಹಾರ ಸರಪಳಿಗಳು ಒಂದು ಸಂಕೀರ್ಣ ಸಂಬಂಧಕ್ಕೆ ಒಳಪಟ್ಟಿರುತ್ತವೆ. ಇದನ್ನು ಆಹಾರ ಜಾಲ ಎಂದು ಕರೆಯಲಾಗುತ್ತದೆ. ಸೊ ಆಹಾರ ಜಾಲ ಅಂದರೆ ಫುಡ್ ವೆಬ್ ಎಲ್ಲ ಸೇರಿ ಆಗಿರುವಂಥದ್ದನ್ನ ಆಹಾರ ಜಾಲ ಅಂತ ಹೇಳಿದ್ರು ಸಿಂಪಲ್ ಆಗಿ. ಜೀವಿಗಳ ಚಟುವಟಿಕೆಗಳಿಗೆ ಶಕ್ತಿಯ ಅವಶ್ಯಕತೆ ಇದೆ. ಎನರ್ಜಿ, ಶಕ್ತಿ ಸ್ಟಾರ್ಟಿಂಗಲ್ಲೇ ಹೇಳಿದ್ದೀನಿ. ಎನರ್ಜಿನೇ ಮೈನ್ ಅನ್ನೋದು. ಓಕೆ. ಟ್ರಾನ್ಸ್ಫರ್ ಆಗಬೇಕು ಎನರ್ಜಿ ಅನ್ನೋದು. ಜೀವಿಗಳು ಆಹಾರ ಸೇವಿಸಿದಾಗ ಅದರಲ್ಲಿರುವ ಕಾರ್ಬೋಹೈಡ್ರೇಟ್ ಅಂಶ ಶಕ್ತಿಯ ಆಕಾರವಾಗಿರುತ್ತದೆ. ದಯವಿಟ್ಟು ನೋಟ್ ಡೌನ್ ಮಾಡ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಶಕ್ತಿಯ ಆಕಾರ ಯಾವುದಾಗಿರುತ್ತೆ ಅಂದರೆ ಇಲ್ಲಿ ಕಾರ್ಬೋಹೈಡ್ರೇಟ್ಸ್ ಆಗಿರುತ್ತೆ. ಸೊ ಕಾರ್ಬೋಹೈಡ್ರೇಟ್ಸ್ ಅನ್ನೋದು ತುಂಬ ಬೇಕಾಗಿರುವಂತಹ ಒಂದು ಎಲಿಮೆಂಟ್ ಆಗಿರುವಂಥದ್ದು. ನಿಮಗೆ ಗೊತ್ತಿರುವಂತೆ ಉಸಿರಾಟದ ಪರಿಣಾಮವಾಗಿ ಆಹಾರದಲ್ಲಿರುವ ಶಕ್ತಿ ಬಿಡುಗಡೆಯಾಗುತ್ತದೆ. ಸೊ ಬ್ರೀತಿಂಗಿಂದನೇ ಶಕ್ತಿ ಒಂದು ರಿಲೀಸ್ ಆಗುವಂಥದ್ದು. ಉಸಿರಾಟ ಕ್ರಿಯೆಯು ಕಾರ್ಬೋಹೈಡ್ರೇಟ್ಗಳಲ್ಲಿ ಸಂಗ್ರಹಿಸುವ ಶಕ್ತಿಯನ್ನು ಜೈವಿಕ ಕ್ರಿಯೆಗಳಿಗೆ ಒದಗಿಸುತ್ತದೆ. ಸೊ ಉಸಿರಾಟದಿಂದನೇ ಕಾರ್ಬೋಹೈಡ್ರೇಟ್ಸ್ ಅನ್ನೋದು ಬಾಡಿಯಲ್ಲಿ ಬರ್ನ್ ಆಗುವಂಥದ್ದು. ಓಕೆ. ಅದರಿಂದನೇ ನಮಗೆ ಶಕ್ತಿ ಬರುವಂಥದ್ದು. ಎಲ್ಲ ಪರಿಸರ ವ್ಯವಸ್ಥೆಯಲ್ಲಿ ಸೂರ್ಯನ ಶಕ್ತಿಯೇ ಪ್ರಾಥಮಿಕ ಆಕಾರ.
ಸೊ ಎಲ್ಲ ಒಂದು ಏನಿದೆಯೋ ಮೈನ್ ಆಗರ ಸೋರ್ಸ್ ಬಂದು ಯಾವುದು? ಸೂರ್ಯ. ಸೂರ್ಯಯಿಂದನೇ ಹುಲ್ಲು ಏನು ಮಾಡುತ್ತೆ? ಆಹಾರ ಇದು ಮಾಡ್ಕೊಳ್ಳೋದು, ತಯಾರು ಮಾಡ್ಕೊಳ್ಳೋವಂಥದ್ದು. ಏನಂದರೆ ಗಿಡಗಳು, ಮರಗಳು, ಹುಲ್ಲು ಇವೆಲ್ಲ ಆಹಾರ ತಯಾರಿ ಮಾಡ್ಕೊಳ್ಳೋದು ಮೈನ್ ಸೋರ್ಸ್ ಯಾವುದಾಗಿರುತ್ತೆ ಅಂದರೆ ಸೂರ್ಯ ಆಗಿರುತ್ತೆ. ಓಕೆ. ಈ ಶಕ್ತಿಯನ್ನು ಕಾರ್ಬೋಹೈಡ್ರೇಟ್ ರೂಪದಲ್ಲಿ ಸಂಗ್ರಹಿಸಿ ಇಟ್ಟುಕೊಳ್ಳುತ್ತದೆ. ಎನರ್ಜಿ ಯಾವೊಂದು ರೂಪದಲ್ಲಿ ಸಂಗ್ರಹಣೆ ಆಗುತ್ತೆ ಅಂದರೆ ಕಾರ್ಬೋಹೈಡ್ರೇಟಲ್ಲಿ ಸಂಗ್ರಹಣೆ ಆಗುವಂಥದ್ದು. ಓಕೆ ನೋಡಿ, ಶಕ್ತಿಯು ಈ ವರ್ಗಾವಣೆಯಲ್ಲಿ ಬಹುತೇಕ 90% ಶಕ್ತಿಯು ಪುನಃ ಬಳಸಿಕೊಳ್ಳಲಾಗದ ಉಷ್ಣದ ರೂಪದಲ್ಲಿ ಪರಿಸರದಲ್ಲಿ ನಷ್ಟವಾಗುತ್ತದೆ. ಪೋಷಣಾ ಸ್ತರದಲ್ಲಿ ಮೇಲೇರಿದಂತೆ ಪ್ರತಿ ಹಂತದಲ್ಲಿ ಬೆಳಕಿಗೆ ಒದಗುವ ಶಕ್ತಿಯ ಪ್ರಮಾಣ ಕಡಿಮೆಯಾಗುತ್ತಾ ಹೋಗುತ್ತದೆ. ಒಂದು ಪೋಷಣಾ ಸ್ತರದಲ್ಲಿ ಒದಗುವ ಒಟ್ಟು ಶಕ್ತಿಯ ಪ್ರಮಾಣದಲ್ಲಿ ಕೇವಲ 10% ಮಾತ್ರ ಮುಂದಿನ ಪೋಷಣಾ ಸ್ತರಕ್ಕೆ ವರ್ಗಾವಣೆಯಾಗುತ್ತದೆ. ಏನು ಅಂತ ಹೇಳಿದ್ರೆ, ಸೂರ್ಯದಿಂದ ಹುಲ್ಲು ಎಷ್ಟು ತಗೊಳುತ್ತೆ ಅಂದರೆ ಎನರ್ಜಿ, ಹುಲ್ಲಿನಿಂದ ಮಿಡತೆ ಜಸ್ಟ್ ಕೇವಲ 10% ಎನರ್ಜಿ ಮಾತ್ರ ತಗೊಳುತ್ತೆ. ಆ ಮಿಡತೆಯಿಂದ ಕಪ್ಪೆ ಜಸ್ಟ್ 10% ತಗೊಳುತ್ತೆ. ಅಂದರೆ ಎನರ್ಜಿ ಅನ್ನೋದು ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗೋ ಟೈಮಲ್ಲಿ ತುಂಬ ಕಡಿಮೆ ಆಗುತ್ತೆ. ಇದನ್ನೇ ಇಲ್ಲಿ ಹೇಳಿರುವಂಥದ್ದು. ಓಕೆ. ಸೊ ನೋಡಿ, ಸೂರ್ಯ ಪೋಷಕಗಳು ಉಷ್ಣ, ಇಲ್ಲಿಂದ ಭಕ್ಷಕರು ಉಷ್ಣ. ಅಂದರೆ ಹೀಟ್ ಅನ್ನೋದು ಯಾವ ಥರ ಟ್ರಾನ್ಸ್ಫಾರ್ಮೇಷನ್ ಆಗಿದೆ, ಎನರ್ಜಿ ಯಾವ ಥರ ಟ್ರಾನ್ಸ್ಫಾರ್ಮೇಷನ್ ಆಗಿದೆ ಅಂತ ಹೇಳಿರುವಂಥದ್ದು ಶಕ್ತಿ. ಓಕೆ. ಪರಿಸರ ಪಿರಮಿಡ್ಗಳು ಎಂದರೇನು ಅಂದರೆ ಪಿರಮಿಡ್ ಯಾವ ಥರ ಹೇಳಿರ್ತಾರೆ. ಓಕೆ. ಜೀವಿಗಳ ಸಂಖ್ಯೆ ಮತ್ತು ಜೀವಿರಾಶಿಯನ್ನು ಒಳಗೊಂಡಿರುತ್ತದೆ. ಜೀವಿಗಳ ಸಂಖ್ಯೆ ಮತ್ತು ಜೀವಿರಾಶಿಗಳು ಯಾವ ಥರ ಇರುತ್ತೆ ಅದನ್ನೆಲ್ಲ ಪಿರಮಿಡ್ ಒಂದು ಆಕಾರದಲ್ಲಿ ಹೇಳುವಂಥದ್ದು. ಓಕೆ. ಈ ಸಂಬಂಧಗಳನ್ನು ನಕ್ಷೆಯ ರೂಪದಲ್ಲಿ ಪ್ರತಿನಿಧಿಸಿದಾಗ ಇವು ಪಿರಮಿಡ್ಗಳ ಆಕಾರವನ್ನು ಹೊಂದುತ್ತವೆ. ಹೀಗಾಗಿ ಇವುಗಳನ್ನು ಪರಿಸರದ ಪಿರಮಿಡ್ಗಳು ಎಂದು ಕರೆಯಲಾಗುತ್ತದೆ. ಸೊ ಎಕ್ಸಾಂಪಲ್ ನೋಡಿದ ಮೇಲೆ ಗೊತ್ತಾಗುತ್ತೆ. ಓಕೆ. ನೋಡಿ, ಸಂಖ್ಯೆ ಯಾವ ಥರ ಇರುತ್ತೆ ಅಂತ. ಓಕೆ. ನೋಡಿ, ಹುಲ್ಲು ಅನ್ನೋದು ಜಾಸ್ತಿ ಇದೆ. ಸೊ ಅತಿ ಹೆಚ್ಚಿರುವಂಥದ್ದು ಹುಲ್ಲು. ಉತ್ಪಾದಕರು, ಪ್ರಾಥಮಿಕ ಭಕ್ಷಕರು ಕಡಿಮೆ ಆಗ್ತಾರೆ. ದ್ವಿತೀಯ ಭಕ್ಷಕರು ಪ್ರಾಥಮಿಕ ಭಕ್ಷಕರಿಗಿಂತ ಕಡಿಮೆ, ಅಂದರೆ ಪಾಪ್ಯುಲೇಷನ್ ಕಡಿಮೆ ಆಗ್ತಾ ಹೋಗ್ತಿದೆ, ಮೇಲೆ ಹೋಗ್ತಾ ಹೋಗ್ತಾ. ಇದಾದ ತೃತೀಯ ಭಕ್ಷಕರು ತುಂಬ ಕಡಿಮೆ ಜನಸಂಖ್ಯೆ ಇರುವಂಥದ್ದು. ಓಕೆ. ಸೊ ಇದು ಬಂದು ಪಿರಮಿಡ್ ಆಗಿರುತ್ತೆ, ನೇರವಾದ ಸಂಖ್ಯಾ ಪಿರಮಿಡ್ ಆಗಿರುತ್ತೆ. ಸೊ ಉತ್ಪಾದಕರಿಂದ ತೃತೀಯ ಭಕ್ಷಕರಿಗೆ ಹೋಗ್ತಾ ಹೋಗ್ತಾ ಏನಂದರೆ ಜನಸಂಖ್ಯೆ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ. ಇದನ್ನು ಪಿರಮಿಡ್ ರೂಪದಲ್ಲಿ ಹೇಳ್ತಿರುವಂಥದ್ದು. ಓಕೆ. ಪ್ರತಿ ಪೋಷಣಾ ಸ್ತರದಲ್ಲಿ ಜೀವಿಗಳು ಒಟ್ಟು ಜೈವಿಕ ತೂಕವನ್ನು ಪರಿಗಣಿಸಿ ರಚಿಸಲಾದ ಪಿರಮಿಡ್ಗಳನ್ನು ಜೀವರಾಶಿಯ ಪಿರಮಿಡ್ಗಳು ಎಂದು ಹೇಳುತ್ತಾರೆ. ಓಕೆ. ಇಲ್ಲಿ ನೋಡಿ, ಇಲ್ಲಿ ಬಂದರೆ ಉಲ್ಟಾ ಇದೆ. ಇಲ್ಲಿ ತಲೆ ಕೆಳಗಾದ ಪಿರಮಿಡ್ ಇದೆ. ಇಲ್ಲಿ ಏನಂತ ಹೇಳಿದ್ರೆ ಉತ್ಪಾದಕರು ತುಂಬ ಕಡಿಮೆ ಇರ್ತಾರೆ, ಆದರೆ ತೃತೀಯ ಭಕ್ಷಕ ಇರ್ತಾರೆ ನೋಡಿ, ಅದು ಜಾಸ್ತಿ ಇರುತ್ತೆ, ಜನಸಂಖ್ಯೆ ಜಾಸ್ತಿ ಇರುತ್ತೆ. ಇದನ್ನು ತಲೆ ಕೆಳಗಾದ ಪಿರಮಿಡ್ ಅಂತ ಹೇಳಿದಂಥದ್ದು. ಓಕೆ. ನೇರ ಪಿರಮಿಡ್ ಬೇರೆ, ತಲೆ ಕೆಳಗಾದ ಸಂಖ್ಯಾ ಪಿರಮಿಡ್ ಬೇರೆ. ಓಕೆ. ಏನಂತ ಹೇಳಿದ್ರೆ ನೋಡಿ, ಜನಸಂಖ್ಯೆ ಅನ್ನೋದು ಉಲ್ಟಾ ಇರುತ್ತೆ ಅಷ್ಟೇ, ಸಿಂಪಲ್. ಯಾವತ್ತೇ ಆಗೋಗ್ಲಿ ನೇರವಾದ ಸಂಖ್ಯಾ ಪಿರಮಿಡ್ನಲ್ಲಿ ಉತ್ಪಾದಕರು ಜಾಸ್ತಿ ಇರ್ತಾರೆ, ತೃತೀಯ ಭಕ್ಷಕರು ಕಡಿಮೆ ಇರ್ತಾರೆ. ಅದೇ ತಲೆ ಕೆಳಗಾದ ಪಿರಮಿಡ್ನಲ್ಲಿ ಏನಾಗುತ್ತೆ ಅಂದರೆ ಉತ್ಪಾದಕರು ಕಡಿಮೆ ಇರ್ತಾರೆ, ತೃತೀಯ ಭಕ್ಷಕರು ಜಾಸ್ತಿ ಇರ್ತಾರೆ. ಸಿಂಪಲ್. ಓಕೆ. ಜೈವಿಕ ಸಂವರ್ಧನೆ. ಆಹಾರ ಸರಪಳಿಗಳಲ್ಲಿ ಕೇವಲ ಪೋಷಕಾಂಶಗಳು ಮಾತ್ರ ವಿನಿಮಯ ಆಗುವುದಿಲ್ಲ, ಕೆಲವೊಮ್ಮೆ ವಿಷಕಾರಿ ವಸ್ತುಗಳು ಸಹ ಒಂದು ಪೋಷಣಾ ಸ್ತರದಿಂದ ಇನ್ನೊಂದು ಪೋಷಣಾ ಸ್ತರಕ್ಕೆ ವರ್ಗಾವಣೆಗೊಳ್ಳುತ್ತದೆ. ಓಕೆ. ಇಂಥ ಬಹುತೇಕ ಸಂದರ್ಭದಲ್ಲಿ ಹಾನಿಕಾರಕ ವಸ್ತುಗಳು ಸಾರತೆ ಮೇಲಿನ ಸ್ತರಗಳಿಗೆ ಸಾಗುತ್ತಿದ್ದಂತೆ ಹೆಚ್ಚುತ್ತಾ ಹೋಗುತ್ತದೆ. ಎಕ್ಸಾಂಪಲ್ ಯಾವುದು ಅಂದರೆ DDT, ಪಾದರಸ, ಕ್ಯಾಡ್ಮಿಯಂ ಮೊದಲಾದ ಹಾನಿಕಾರಕ ಅಥವಾ ಮಾಲಿನ್ಯಕಾರಕ ವಸ್ತುಗಳು ಸಾರತೆಯು ಆಹಾರ ಸರಪಳಿಯ ಒಂದೊಂದು ಕೊಂಡಿಯಲ್ಲಿ ಮೇಲೆ ಸಾಗುತ್ತಿದ್ದಂತೆ ಕ್ರಮೇಣ ಹೆಚ್ಚಾಗುತ್ತಾ ಹೋಗುವ ಈ ಪ್ರಕ್ರಿಯೆಗೆ ಜೈವಿಕ ಸಂವರ್ಧನೆ ಅಂದರೆ ಬಯೋಮ್ಯಾಗ್ನಿಫಿಕೇಶನ್. ಏನು ಅಂತ ಹೇಳಿದ್ರೆ, ಒಂದು ಪದಾರ್ಥದಲ್ಲಿ ಯಾವುದೋ ಒಂದು ಪದಾರ್ಥದಲ್ಲಿ ಮೇಲೆ ಇರುವಂತಹ ಪೊಲ್ಯೂಟೆಂಟ್ಸ್, ಯಾವುದಾದ್ರೂ ಹಾನಿಕಾರಕ ಮಾಲಿನ್ಯಕಾರಕ ವಸ್ತುಗಳು, ಯಾವುದು DDT ಆಗಿರ್ಬೋದು, ಪಾದರಸ ಆಗಿರ್ಬೋದು, ಇದನ್ನು ಕನ್ಸ್ಯೂಮ್ ಮಾಡುವಂಥ ಪ್ರಾಣಿಗಳಿಗೆ ಈ ವಿಷಾಂಶ ಕೂಡ ಹೋಗ್ತಿದೆ.
ಬೆಸ್ಟ್ ಎಕ್ಸಾಂಪಲ್ ಇಸ್ DDT. ಒಂದರಿಂದ ಒಂದು ಪ್ರಾಣಿಗೆ ಹೋಗ್ತಿರುವಂಥದ್ದು. ಸೊ ಇದನ್ನು ಏನಂತ ಹೇಳ್ತಾರೆ ಅಂದರೆ, ಈ ಒಂದು ಪ್ರಕ್ರಿಯೆಗೆ ಜೈವಿಕ ಸಂವರ್ಧನೆ ಅಂತ ಹೇಳ್ತಾರೆ, ಬಯೋಮ್ಯಾಗ್ನಿಫಿಕೇಷನ್ ಅಂತ ಹೇಳ್ತಾರೆ ಇಂಗ್ಲೀಷ್ನಲ್ಲಿ. ಓಕೆ, ಪೊಲ್ಯೂಟೆಂಟ್ಸ್ ಅನ್ನೋದು ಒಂದು ಫುಡ್ಡಿಂದ ಇನ್ನೊಂದು ಇದಕ್ಕೆ ಆಹಾರ ಸರಪಳಿಗೆ ಚೇಂಜ್ ಆಗುವಂಥದ್ದನ್ನ ಇದನ್ನ ಬಯೋಮ್ಯಾಗ್ನಿಫಿಕೇಷನ್ ಅಂತ ಹೇಳ್ತಾರೆ. ಇಲ್ಲಿ ನೋಡಿ, ಸೊಳ್ಳೆಗಳನ್ನು ನಿರ್ನಾಮ ಮಾಡಲು ಕೀಟನಾಶಕ DDTಯನ್ನು ವಿವೇಚನಾರಹಿತವಾಗಿ ಬಳಸುವ ಪರಿಣಾಮವಾಗಿ ಇಂದು ಸಣ್ಣ ಮೀನುಗಳ ಹಾಗೂ ಹಕ್ಕಿಗಳ ದೇಹದಲ್ಲಿನ ಅಂಗಾಂಶಗಳಲ್ಲಿ DDT ಸಂಗ್ರಹವಾಗಿರುವುದು ಗೋಚರಿಸಿದೆ. DDT ತಾಯಂದಿರ ಎದೆ ಹಾಲಿನಲ್ಲೂ ಪತ್ತೆಯಾಗಿದೆ. ಸೊಳ್ಳೆಗಳಿಗೋಸ್ಕರ DDTನ ಇದು ಮಾಡಿದ್ರು, ಕಂಡುಹಿಡಿದ್ರು. ಸೊ ಸೊಳ್ಳೆಗಳನ್ನ ತಿಂದಿದ ಹಕ್ಕಿಗಳಿಗೆ DDT ಅನ್ನೋದು ಹೋಗಿದೆ. ಕೊನೆಗೆ ಎಲ್ಲಿ ತನಕ ಬಂದಿದೆ ಅಂದರೆ, ತಾಯಿ ಎದೆ ಹಾಲಲ್ಲಿ ಕೂಡ DDT ಫೈಂಡ್ ಔಟ್ ಆಗಿದೆ. ಅಂದರೆ ವಿಷಾಂಶ ಕೂಡ ಹೋಗ್ತಿದೆ ಫುಡ್ಡಲ್ಲಿ. ಇದನ್ನೇ ಬಯೋಮ್ಯಾಗ್ನಿಫಿಕೇಷನ್ ಅಂತ ಹೇಳುವಂಥದ್ದು. ಓಕೆ, ಎಕ್ಸಾಂಪಲ್ ಕೊಟ್ಟಿದ್ದೀನಿ, ಅರ್ಥ ಆಗಿರುತ್ತೆ. ಜೈವಿಕ ಸಂವರ್ಧನೆಯು ಆಹಾರ ಸರಪಳಿಗಳಲ್ಲಿರುವ ಸಮತೋಲನವನ್ನು ಹಾಳುಗೆಡುತ್ತದೆ. ಇದೇ ಹೇಳಿರುವಂಥದ್ದು, ಜೈವಿಕ ಸಂವರ್ಧನೆ ಆಹಾರ ಸರಪಳಿಗಳಿರುವ ಸಮತೋಲನವನ್ನು ಹಾಳುಗೆಡುತ್ತವೆ. ಸೊ ಖಾಲಿ ಬಿಟ್ಟಿರುವ ಸ್ಥಳಗಳಲ್ಲಿ ಸೂಕ್ತ ಜೀವ ಹೆಸರನ್ನು ಭರ್ತಿ ಮಾಡಿ ಅಂತ ಹೇಳಿರುವಂಥದ್ದು. ಹುಲ್ಲನ್ನೇನು ತಿನ್ನುತ್ತೆ? ಮಿಡತೆ ತಿಂದೆ. ಸೊ ಮಿಡತೆಯಿಂದ ಕಪ್ಪೆ, ಕಪ್ಪೆಯಿಂದ ಹಾವು, ಹಾವಿಂದ ಹದ್ದು. ಓಕೆ, ಆಹಾರ ಸರಪಳಿ ಕರೆಕ್ಟ್ ಆಗಿದೆ. ಇವುಗಳಲ್ಲಿ ಒಂದು ವಿಘಟಕ ಜೀವಿ ಅಂದರೆ ಡಿಕಂಪೋಸರ್ ಯಾವುದು ಅಂದರೆ ಪ್ರೋಟೋಜೋವಾ ಆಗಿರುತ್ತೆ. ಓಕೆ, ಭೂಮಿಯ ಮೇಲ್ಮೈ ಭಾಗವನ್ನು ಏನೆಂದು ಕರೆಯುತ್ತಾರೆ? ಲಿಥೋಸ್ಫಿಯರ್, ಶಿಲಾಗೋಳ ಅಂತ ಕರೆಯುತ್ತಾರೆ. ಪರಿಸರ ಅಧ್ಯಯನದ ಮೂಲ ಘಟಕ ಯಾವುದಾಗಿರುತ್ತೆ ಅಂದರೆ ಪರಿಸರ ವ್ಯವಸ್ಥೆ ಆಗಿರುತ್ತೆ. ಪರಿಸರ ವ್ಯವಸ್ಥೆಯೇ ಪರಿಸರ ಅಧ್ಯಯನದ ಮೂಲ ಘಟಕ. ಓಕೆ, ಒಂದೇ ಪ್ರಭೇದದ ಸೇರಿದ ಜೀವಿಗಳ ಗುಂಪನ್ನೇನೆಂದು ಹೇಳುತ್ತಾರೆ? ಜೀವಸಂದಣಿ, ಪಾಪ್ಯುಲೇಷನ್. ವಿವಿಧ ರೀತಿಯ ಪರಿಸರ ವ್ಯವಸ್ಥೆಗಳು ಕೂಡಿ ಏನಾಗಿರುತ್ತದೆ ಅಂದರೆ ಜೀವಿಗೋಳ ಆಗಿರುತ್ತೆ. ಪರಾವಲಂಬಿ ಆಹಾರ ಸರಪಳಿ ಸಂಖ್ಯಾ ಪಿರಮಿಡ್ ಏನಾಗಿರುತ್ತೆ? ತಲೆ ಕೆಳಗಾಗಿರುತ್ತೆ, ಇನ್ವರ್ಟ್ ಆಗಿರುತ್ತೆ. ಓಕೆ, ಸೊ ಫ್ರೆಂಡ್ಸ್, ಇಲ್ಲಿಗೆ ಅಧ್ಯಾಯ 2 ನಮ್ಮ ಪರಿಸರ ವ್ಯವಸ್ಥೆ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದೀವಿ. ನೆಕ್ಸ್ಟ್ ಲೆಸನ್ ನೋಡ್ಕೊಳ್ಳೋಣ. ಸೊ ಕಂಪ್ಲೀಟಾಗಿ ಮುಗಿಸ್ಕೊಡ್ತೀವಿ. 8ನೇ ಸ್ಟ್ಯಾಂಡರ್ಡ್ ವಿಜ್ಞಾನ ಕಂಪ್ಲೀಟಾಗಿ ಮುಗಿಸ್ಕೊಡ್ತೀವಿ. ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ವಿತಿನ್ KES ಎಕ್ಸಾಮಿನೇಷನ್ ಒಳಗಡೆ 8th, 9th, 10th 3 ಏನಿದೆಯೋ, ಈ 3 ಸೈನ್ಸ್ ಮತ್ತು ಸೋಷಿಯಲ್ ಟೆಕ್ಸ್ಟ್ ಬುಕ್ಸ್ ಏನಿದೆಯೋ ಕಂಪ್ಲೀಟಾಗಿ ಮಾಡಿಕೊಡ್ತೀವಿ. ನೀವು ಮಾಡಬೇಕಾಗಿರೋದೆಲ್ಲ ಇಷ್ಟೇ: ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಶೇರ್ ಮಾಡಿ. ಓಕೆ, ನಾವು ಯಾವುದೇ ಪೇ ಇಟ್ಟಿಲ್ಲ. ಇದು ಬೇರೆ ಚಾನಲ್ಸ್ನಲ್ಲೆಲ್ಲ ಪೇಯಬಲ್ ಮಾಡ್ಕೊಂಡಿದ್ದಾರೆ, ಅಂದರೆ ಏನಂದರೆ ದುಡ್ಡು ಕೊಟ್ಟು ನೋಡುವಂಥದ್ದು ವೀಡಿಯೋಸ್ನ. ನಾವು ಯಾವುದು ಆ ಥರ ಮಾಡಿಲ್ಲ. ಇಂಪಾರ್ಟೆಂಟ್ ಆಗಿರುತ್ತೆ, ಎಸ್ಪೆಷಲಿ ಫಾರ್ KESಗೆ, VAಗೆ, HDA, FDA, PC, PSI ಎಲ್ಲದಕ್ಕೂ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಸೊ ನೀವು ಆದಷ್ಟು ಹೇಳ್ತಾ ಇದ್ದೀನಿ, ಶೇರ್ ಮಾಡಿ. ನಮ್ಮದೇ ಆದ ಟೆಲಿಗ್ರಾಮ್ ಚಾನಲ್ಸ್ ಇದೆ, ಸ್ಪರ್ಶ ಅಕಾಡೆಮಿ ಮತ್ತು ಟಾರ್ಗೆಟ್ PS and PC ಅಂತ. ಅಲ್ಲಿ ಕೂಡ ನಿಮಗೆ ಲಿಂಕ್ ಹಾಕ್ತೀವಿ. ಆ ಲಿಂಕ್ನ ಶೇರ್ ಮಾಡಿ ಅಂತ ಹೇಳ್ತಾ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಅಂತ ಹೇಳ್ತಾ, ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಗೋ ಬ್ಲೆಸ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು.